ಹಾಯ್ ಗೈಸ್, ಇದು ಕ್ಯಾಬೇಜು ಅಥವಾ ಎಲೆಕೋಸು ಅಂತೇಳಿ ಕರೀತಾರೆ. ಬಹುಮುಖ ಪೌಷ್ಟಿಕಾಂಶಗಳನ್ನೊಳಗೊಂಡ ತರಕಾರಿಗಳಲ್ಲಿ ಕ್ಯಾಬೇಜು ಕೂಡ ಒಂದು. ಇದರಲ್ಲಿ ವಿಟಮಿನ್ ಸಿ ಮತ್ತು ಕೆ ಹೆಚ್ಚಿನ ಪ್ರಮಾಣದಲ್ಲಿದ್ದು ಆರೋಗ್ಯಕ್ಕೆ ಬಹಳ ಉಪಯುಕ್ತವಾಗಿರುವಂತಹ ಒಂದು ತರಕಾರಿಯಾಗಿದೆ. ಇದನ್ನು ಹಸಿಯಾಗಿಯೂ ಮತ್ತು ಬೇಯಿಸಿಯೂ ಕೂಡ ಉಪಯೋಗಿಸುತ್ತಾರೆ. ಇದರಿಂದ ಸಾರು, ಪಲ್ಯ ಮತ್ತು ಸಲಾಡ್ಗಳನ್ನು ಮಾಡಲು ಕೂಡ ಈ ತರಕಾರಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗಿಸಲಾಗುತ್ತದೆ. ಇದರಿಂದ ಇವತ್ತು ನಾವು ಪಲ್ಯವನ್ನು ಮಾಡೋಣ. ಅದಕ್ಕಾಗಿ ನಾನು ಕ್ಯಾಬೇಜಿನ ಜೊತೆಗೆ ಈರುಳ್ಳಿ, ಉದ್ದಕ್ಕೆ ಸೀಳಿಟ್ಕೊಂಡಿರುವಂಥ 2 ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಅದೇ ರೀತಿಯಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ತಗೊಂಡಿದ್ದೀನಿ. ಇದಕ್ಕೆ ಒಂದು ಬಾಣಲಿಯನ್ನು ಇಟ್ಕೊಂಡು ಅದಕ್ಕೆ ನಾವು ಅಡುಗೆ ಎಣ್ಣೆಯನ್ನು ಹಾಕೋಣ. ಎಣ್ಣೆ ಬಿಸಿಯಾದ ಕೂಡಲೇ ನಾವು ಸಾಸಿವೆ ಕಾಳನ್ನು ಹಾಕಬೇಕು. ಜೊತೆಗೆ ನಾವು ಈರುಳ್ಳಿಯನ್ನು ಸೇರಿಸೋಣ. ಈರುಳ್ಳಿಯನ್ನು ಕೂಡ ಹಾಕಿ ಒಂದು ಸ್ವಲ್ಪ ಬಾಡಿಸ್ಕೋಬೇಕು. ಅದಾದಮೇಲೆ ನಾವು ಹೆಚ್ಚಿಟ್ಕೊಂಡಂತಹ ಹಸಿಮೆಣಸಿನಕಾಯಿಯನ್ನು ಸೇರಿಸೋಣ. ಕರಿಬೇವಿನ ಸೊಪ್ಪನ್ನು ಸೇರಿಸೋಣ. ಇವೆಲ್ಲವನ್ನು ಚೆನ್ನಾಗಿ ಬಾಡಿಸಿದ ಮೇಲೆ ನಾವು ಒಂದು ಚಿಟಿಕೆ ಅರಿಶಿನ ಪುಡಿಯನ್ನು ಸೇರಿಸಿ ಅದರ ಹಸಿ ವಾಸನೆ ಹೋಗುವ ತನಕ ನಾವು ಬಾಡಿಸ್ಕೋಬೇಕು. ನೋಡಿ, ಈಗ ಚೆನ್ನಾಗಿ ಬಾಡಿದೆ. ಈ ಸಂದರ್ಭದಲ್ಲಿ ನಾವು ಅದಕ್ಕೆ ತೆಂಗಿನ ತುರಿಯನ್ನು ಸೇರಿಸ್ಕೋಬೇಕು. ಹಾಕಿದಂಥ ಈ ತೆಂಗಿನ ತುರಿಯನ್ನು ಕೂಡ ಈರುಳ್ಳಿ ಮತ್ತು ಮೆಣಸಿನಕಾಯಿಯೊಂದಿಗೆ ಚೆನ್ನಾಗಿ ನಾವು ಫ್ರೈ ಮಾಡಿಟ್ಕೋಬೇಕು. ನೋಡಿ, ಕಾಯಿ ತುರಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಇದಕ್ಕೆ ಹೆಚ್ಚಿಟ್ಕೊಂಡಂತಹ ಕ್ಯಾಬೇಜಿನ ಸ್ವಲ್ಪ ಭಾಗವನ್ನು ಸೇರಿಸಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳೋಣ. ನೋಡಿ, ಈಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀವಿ. ಈಗ ಉಳಿದಂತಹ ಕ್ಯಾಬೇಜನ್ನು ಕೂಡ ಇದರ ಜೊತೆಗೆ ನಾವು ಸೇರಿಸ್ಕೋಬೇಕು. ಪೂರ್ತಿ ಕ್ಯಾಬೇಜನ್ನು ಹಾಕಿದ ಮೇಲೆ ನಾವು ಅಗತ್ಯಕ್ಕೆ ತಕ್ಕಂಥ ಉಪ್ಪನ್ನು ನಾವು ಸೇರಿಸ್ಕೋಬೇಕು. ಈಗ ಒಂದು ಲಿಡ್ಡಿನಿಂದ ಕ್ಯಾಬೇಜನ್ನು ಮುಚ್ಚಿ ಕಡಿಮೆ ಉರಿಯಲ್ಲಿ ನಾವು ಸ್ವಲ್ಪ ಹೊತ್ತು ಬೇಯಿಸೋಣ. ಒಂದು 5 ನಿಮಿಷ ಕಳೆದ ಮೇಲೆ ನೋಡಿ ಈ ರೀತಿ ಇರುತ್ತೆ. ಆವಾಗ ನಾವೇನು ಮಾಡ್ಕೋಬೇಕಂತ ಹೇಳಿದರೆ ಎಲ್ಲವನ್ನ ಮೇಲಿಂದ ಕೆಳಗೆ ಚೆನ್ನಾಗಿ ಮಗ್ಚ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೊಂದು ಸಲ ನಾವು ಲಿಡ್ಡಿನಿಂದ ಮುಚ್ಚಿ ನಾವು ಬೇಯಿಸ್ಕೊಳ್ಳೋಣ. ಇಲ್ಲಿ ನಾನು ನೀರನ್ನು ಸೇರಿಸ್ತಾ ಇಲ್ಲ. ಒಂದು ಲಿಡ್ಡನ್ನು ಮುಚ್ಚಿ ಕಡಿಮೆ ಉರಿಯಲ್ಲಿ ಬೇಯಿಸ್ತಾ ಇದ್ದೀನಿ. ತರಕಾರಿಯಲ್ಲಿ ಈಗಾಗಲೇ ನೀರಿನ ಅಂಶ ಇರೋದ್ರಿಂದ ನಾನು ನೀರು ಸೇರಿಸ್ತಿಲ್ಲ. ಸುಮಾರು 10ರಿಂದ 15 ನಿಮಿಷಗಳ ಕಾಲ ಕಡಿಮೆ ಉರಿಯಲ್ಲಿ ಬೇಯಿಸಿದಾಗ ನೋಡಿ ನಮ್ಮ ಪಲ್ಯ ಈಗ ರೆಡಿಯಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.